ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ದಿನ ನಾವು ಸಿಂಪಲ್ ಆದಂಥ ಬೇಬಿ ಕುಚ್ಚು ವಿತ್ ಬೀಡ್ಸಲ್ಲಿ ಯಾವ ರೀತಿ ಹಾಕೋ ಅಂತ ನೋಡೋಣ. ಇದು ಡಬಲ್ ಸ್ಟೆಪ್ಪಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಒಂದೇ ಕುಚ್ಚಲ್ಲಿ 2 ಕಲರ್ ಯೂಸ್ ಮಾಡ್ಕೊಂಡು ವಿತ್ ಬೀಡ್ ಹಾಕೋದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಕೂಡ ಒಂಥರ ತುಂಬ ಡಿಫ್ರೆಂಟ್ ಆಗಿ ಯುನೀಕ್ ಆಗಿದೆ. ಒಂದ್ಸಲ ಟ್ರೈ ಮಾಡಿ. ನಾನು ಇಲ್ಲಿ 1 ಇಂಚಷ್ಟು ಗ್ಯಾಪ್ ತೊಗೊಂಡು ಬಟ್ಟೆಗೆ ಇಲ್ಲಿ ಹೋಲ್ ಮಾಡ್ಕೋತಾ ಇದ್ದೀನಿ. ಇದು ನಾವು ಬೀಡ್ಸ್ ಹಾಕೋದ್ರಿಂದ ಸ್ವಲ್ಪ ಹತ್ತತ್ರ ಹಾಕಬಾರ್ದು, ಅಟ್ಲೀಸ್ಟ್ 1 ಇಂಚು 1.25 ಇಂಚಷ್ಟು ಗ್ಯಾಪ್ ಕೊಡಬೇಕಾಗತ್ತೆ. ನೋಡಿ, ಈಗ ಬಟ್ಟೆಗೆ ಹೋಲ್ ಮಾಡಿಕೊಂಡು ಫಸ್ಟು ಬೇಬಿ ಕುಚ್ಚು ಹಾಕೋಣ. ನಾನಿಲ್ಲಿ ದಾರ ಬಂದು 127 ತೊಗೊಂಡಿದ್ದೀನಿ. ನೋಡಿ, ಈ ರೀತಿ 2ರಿಂದ 3 ಸಲ ನಾಟ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಕುಚ್ಚು ಉದ್ದಾನೇ ಇರಬೇಕು, ಯಾಕೆಂದರೆ ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಕುಚ್ಚು ಬರುತ್ತಲ್ಲ, ಆವಾಗ ಕರೆಕ್ಟಾಗಿ ಕಾಣುತ್ತೆ. ನೋಡಿ, ಇದು 1 ಇಂಚು ಮೇಲೆ ಇದೆ. ನೆಕ್ಸ್ಟ್ ಅದೇ ಕುಚ್ಚು ಮೇಲೆ ಮತ್ತೆ ಒಂದು ಹೋಲ್ ಮಾಡಿಕೊಂಡು ಇನ್ನೊಂದು ಕಲರ್ ಇತ್ತಲ್ಲ ಅದನ್ನು ನಾವು ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಕುಚ್ಚು ಇಟ್ಕೊಂಡು ಹಾಕಿದಾಗ ನಮಗೆ ಅದು ದಾರದ ಕುಚ್ಚಿನ ಎಳೆ ಇರುತ್ತಲ್ಲ, ಅದು ನಮಗೆ ಆ ಕಡೆ ಈ ಕಡೆ ಆಗೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಅದೇ ರೀತಿ ಸೂಜಿಯಿಂದ ನಾವು ಇದನ್ನು 2ರಿಂದ 3 ಸಲ ನಾಟ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದೊಂಥರ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಡಬಲ್ ಸ್ಟೆಪ್ಪಲ್ಲಿ ಬರೋದ್ರಿಂದ ಸೀರೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಬ್ಯಾಕ್ ಸೈಡಲ್ಲಿ ನಾವು ಲಾಕ್ ಮಾಡ್ಕೊಂಡ್ಮೇಲೆ ಈ ರೀತಿ ದಾರ ಸ್ವಲ್ಪ ಇಟ್ಕೊಂಡ್ಮೇಲೆ ಒಂದು 3/4 ಇಂಚಷ್ಟು ಅದು ಪರ್ಪಲ್ ಕಲರ್ದು ಏನು ಕುಚ್ಚಿದೆಯಲ್ಲ ಅದಕ್ಕೆ 3/4 ಅಷ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ತೆಗೆದು ಕೂಡ ನಾವು ಟ್ರೈ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಎರಡೂ ಒಂದೇ ಲೆವೆಲಲ್ಲಿ ಕಟ್ ಮಾಡಿಕೊಂಡಾಗ ನಮಗೆ ಕುಚ್ಚು ಒಂದು ಈ ರೀತಿ ಕಾಣುತ್ತೆ. ನೀವು ಕುಚ್ಚು ಬೇಕಾದ್ರೆ ಈ ರೀತಿ ಕೂಡ ಹಾಕ್ಕೋಬೋದು, ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈಗ ಇದ್ರ ಮೇಲೆ ಯಾವ ರೀತಿ ನಾವು ಬೀಡ್ಸ್ ಹಾಕೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸೂಜಿಗೆ ಸಿಲ್ಕ್ ಥ್ರೆಡ್ನ ಎಳೆ ದಾರದಲ್ಲಿ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಂಡಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಇಲ್ಲಿ ಬೀಡ್ಸ್ ಇದೆಯಲ್ಲ ಫ್ರೆಂಡ್ಸ್, ಇದು ಸ್ಮಾಲ್ ಸೈಜ್ ಬೀಡ್ಸು 2 mm ಸೈಜ್ ಅಂತ ಕೇಳಿ ಕೊಡ್ತಾರೆ. ಪ್ಲಾಸ್ಟಿಕ್ ಬೀಡ್ಸ್ ಯೂಸ್ ಮಾಡಬೇಡಿ, ಆದಷ್ಟು ಮೆಟಲಲ್ಲಿ ತೊಗೊಳ್ಳಿ, ಯಾಕೆಂದರೆ ಕಲರ್ ಶೇಡ್ ಆಗೋದಿಲ್ಲ. ನಮಗೆ ತುಂಬ ದಿನ ಚೆನ್ನಾಗೇ ಬಾಳಿಕೆ ಬರುತ್ತೆ. ನೋಡಿ, ನಿಮಗಿಲ್ಲಿ ಫಸ್ಟಲ್ಲಿ ಒಟ್ಟು 5 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಕುಚ್ಚಿಗೆ ಎಷ್ಟು ಬೇಕನ್ಸುತ್ತೆ ನೋಡಿ, 5 ಬೇಕು 6 ಬೇಕು, ಎಷ್ಟಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಅದ್ರ ಮೇಲೆ ಇನ್ನೊಂದ್ಸಲಿ ಈ ರೀತಿ ಹಾಕ್ಕೊಂಡು ಅದೇ ರೀತಿ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡೋಣ. ನೋಡಿ, ಮತ್ತೆ ಸೇಮ್ ಅದೇ ರೀತಿ ಮತ್ತೆ 5 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಅದೆಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಇಟ್ಕೊಂಡು ಸೂಜಿನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಮತ್ತೆ ಅದ್ರ ಮೇಲೇ ಸೂಜಿನ ಪಾಸ್ ಮಾಡಿ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈಗಲೂ ಕೂಡ ನಾನು 5 ಬೀಡ್ಸ್ ತೊಗೊಂಡಿದ್ದೀನಿ, ಅದ್ರ ಮೇಲೇ ನಾನು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದೇ ರೀತಿ ಅದ್ರ ಮೇಲೇ ಸೂಜಿನ ಪಾಸ್ ಮಾಡಿ ಇವಾಗ 4 ಬೀಡ್ಸ್ ತೊಗೋತಾ ಇದ್ದೀನಿ. ಇದೇ ರೀತಿ ನೀವು ಮೇಲೆ ಅಂದರೆ ಬೀಡ್ಸ್ ಹಾಕ್ಕೊಂಡು ಹೋಗ್ತಾ ಮೇಲೆ ಒಂದೊಂದು ಬೀಡ್ಸ್ನ ಕಡಿಮೆ ಮಾಡಿಕೊಂಡು ಹಾಕೋಬೇಕಾಗತ್ತೆ.
ನೋಡಿ ಈಗ 4 ಬೀಡ್ಸ್ ತೊಗೊಂಡಿದ್ದೀನಿ. ಅದೇನು ತೊಗೊಂಡಿದ್ದಲ್ಲ ಫ್ರೆಂಡ್ಸ್ ಅದ್ರ ಮೇಲೇ ಇದು ಬರಲಿ, ಅವಾಗ ಚೆನ್ನಾಗಿ ನಮಗೆ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ ತುಂಬ ಈಸಿ ಇದೆ ಡಿಸೈನು. ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನೋಡಿ ನಾನು ಇವಾಗ ಹಾಕ್ಕೊಂಡಿದ್ದೀನಿ, ಅಲ್ಲಿ ನನಗೆ ಮಧ್ಯೆ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ. ಅದ್ರ ಮಿಡಲಲ್ಲಿ ಇವಾಗ ಒಂದು 3ರಿಂದ 4 ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಅಲ್ಲಿ ಏನು ಗ್ಯಾಪ್ ಇದೆಯಲ್ಲ ಅದನ್ನು ನಾನು ಕವರ್ ಮಾಡ್ಕೋತಾ ಇದ್ದೀನಿ. ನೀವು ಅಂದರೆ ಫಸ್ಟು ಗಮ್ ಹಾಕ್ಕೊಳ್ಳಿ. ಗಮ್ ಹಾಕೊಂಡ್ಮೇಲೆ ನಾವು ಅದ್ರ ಮೇಲೆ ಈ ರೀತಿ ಬೀಡ್ಸ್ ಹಾಕೊಂಡಾಗ ಅದು ಜರುಗೋದಿಲ್ಲ, ಸ್ಟಿಫಾಗಿ ಕೂರುತ್ತೆ. ಇಲ್ಲಾಂತಂದರೆ ಹಿಂಗೆ ಕೂಡ ಹಾಕ್ಕೋಬೋದು. ನಮ್ಗೆ ಯಾವ ರೀತಿ ಹಾಕ್ಕೊಂಡ್ರು ಕೂಡ ಬೀಡ್ಸ್ ಅನ್ನೋದು ಜರುಗೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈಗ ಅದೇ ರೀತಿ ಅಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ, ಅಲ್ಲಿ ಒಂದು 2ರಿಂದ 3 ನಾನು ಬೀಡ್ಸ್ನ ಹಾಕೋತಾ ಇದ್ದೀನಿ. ನೋಡಿ ಕಂಪ್ಲೀಟಾಗಿ ಅದು ಫುಲ್ ಒಂಥರ ಗುಚ್ಛ ಥರ ಬರಬೇಕು ಫ್ರೆಂಡ್ಸ್, ಎಲ್ಲೂ ಗ್ಯಾಪ್ ಇರಬಾರ್ದು. ನಿಮ್ಗೆ ಆ ರೀತಿ ಏನಾರ ಗ್ಯಾಪ್ ಕಾಣಿಸಿದ್ರೆ ಒಂದು 2ರಿಂದ 3 ಬೀಡ್ಸ್ನ ಹಾಕ್ಕೊಂಡು ಕವರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಡಿಸೈನ್ ನಮಗೆ ಕಂಪ್ಲೀಟಾಗಿ ಈ ಥರ ಕಾಣುತ್ತೆ. ಅದನ್ನು ಬ್ಯಾಕ್ ಸೈಡಲ್ಲಿ ತಿರುಗಿಸಿ ನಾವು ಒಂದು 2ರಿಂದ 3 ಸಲ ನಾಟ್ ಹಾಕ್ಕೊಂಡು ಸೂಜಿ ಪಾಸ್ ಮಾಡಿ ಈ ರೀತಿ 2ರಿಂದ 3 ಸಲ ನಾಟ್ ಹಾಕ್ಕೊಂಡು ನಾವು ದಾರಾನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫ್ರೆಂಡ್ಸ್, ನಾವು ಯಾವುದೇ ರೀತಿ ಡಿಸೈನ್ ಹಾಕಬೇಕಾದ್ರೆ ಬಟ್ಟೆಗಿನ ಸ್ಯಾರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಅದು ಸ್ಯಾರಿಗೆ ಕಲರ್ ಮ್ಯಾಚ್ ಆಗುತ್ತಲ್ವ, ಹಾಗಾಗಿ ತುಂಬ ಲುಕ್ ಚೆನ್ನಾಗಿ ಕಾಣುತ್ತೆ. ನೋಡಿ ಕಂಪ್ಲೀಟ್ ಆಗಿ ನಮಗೆ ಡಿಸೈನ್ ಈ ರೀತಿ ಕಾಣುತ್ತೆ. ಇದು ಪ್ರೈಸ್ ಬಂದು ನೀವು 300 to 400 ಚಾರ್ಜ್ ಮಾಡ್ಬೋದು, ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಸ್ವಲ್ಪ ಆದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.